ನಮಸ್ಕಾರ ವೀಕ್ಷಕರೇ. ಇರಾನ್ ಮತ್ತು ಅಮೆರಿಕ ಕದನ ಈಗ ಸಂಪೂರ್ಣವಾಗಿ ಆಕಾಶದಿಂದ ಮಾರಿಯರನ್ನ ಡ್ರೋನ್ಗಳನ್ನು ತಡೆಯೋದಕ್ಕೆ ಅಮೆರಿಕ ಈಗ ಬತ್ತಳಿಕೆಯಿಂದ ದೊಡ್ಡ ಬ್ರಹ್ಮಾಸ್ತ್ರವನ್ನು ಹೊರತೆಗೆದಿದೆ. ಅದೇ ಹೈ ಎನರ್ಜಿ ಲೇಸರ್ ವೆಪನ್. ಶತ್ರುಗಳ ಡ್ರೋನ್ಗಳನ್ನು ವರ್ಷ ಮಾಡಿದ ಅಮೆರಿಕ ಒಂದು ಮಿಸೈಲ್ ಬರೋಬ್ಬರಿ $3 ಮಿಲಿಯನ್ ಖರ್ಚು ಆಗುತ್ತಿದ್ದು, ಅದಕ್ಕೆ ಈಗ ಸುಮಾರು 20 ಕೋಟಿ ರೂಪಾಯಿ. ಇದು ಅಮೆರಿಕ ಭಾರೀ ತಲೆನೋವಾಗಿತ್ತು. ಆದರೆ ಈಗ ಕತೆ ಬದಲಾಗಿದೆ ಸ್ನೇಹಿತರೆ. ಈಗ $3.5 ಅಂದರೆ $290 ಖರ್ಚಿನಲ್ಲಿ ಶತ್ರುಗಳ ಡ್ರೋನ್ಗಳನ್ನು ಧ್ವಂಸ ಮಾಡಲು ಹೊರಟಿದೆ. ಹಾಗಿದ್ರೆ ಇವತ್ತು ಭೂಮಿಯ ಲೆಕ್ಕಾಚಾರವನ್ನು ಬದಲಾಯಿಸಬಲ್ಲ ಈ ಲೇಸರ್ ಅಸ್ತ್ರ ಕೆಲಸ ಮಾಡೋದು ಹೇಗೆ? ಯುದ್ಧ ಭೂಮಿಯ ನಿಯಮಗಳನ್ನು ಬುಡಮೇಲು ಮಾಡಬಲ್ಲ ಈ ಹೊಸ ಅಸ್ತ್ರದ ಸೀಕ್ರೆಟ್ ಏನು? ಅಮೆರಿಕ ಬಳಸೋಗಿರುವ ಈ ಲೇಸರ್ ಆಯುಧದ ತಾಕತ್ತು ಹೇಗಿದೆ? ಬನ್ನಿ ಇವತ್ತಿನ ಈ ವರದಿಯಲ್ಲಿ ಸಂಪೂರ್ಣವಾಗಿ ಎಕ್ಸ್ಕ್ಲೂಸಿವ್ ಆಗಿ ತಿಳ್ಕೊಳ್ಳೋಣ. 25 ಕೋಟಿ ಮಿಸೈಲ್ ವರ್ಸಸ್ 25,000 ಡ್ರೋನ್. ಅಮೆರಿಕಗೆ ಆರ್ಥಿಕ ಸಂಕಷ್ಟ. ಸ್ನೇಹಿತರೆ, ಇರಾನ್ ಮತ್ತು ಅಮೆರಿಕ ನಡುವೆ ಬರೀ ವೆಪನ್ಸ್ ಫೈಟ್ ಅಲ್ಲ, ಡಿಫೆನ್ಸ್ ಎಕ್ಸ್ಪರ್ಟ್ಸ್ಗಳ ಪ್ರಕಾರ ಇದೊಂದು ಪಕ್ಕಾ ಎಕಾನಮಿ ವಾರ್ಫೇರ್, ಆರ್ಥಿಕ ಯುದ್ಧ. ಅರ್ಥ ಆಗಬೇಕಂತಂದರೆ ಇರಾನ್ ಕಳಿಸ್ತಾ ಇರುವ ಶಾಹಿದ್ 136 ಡ್ರೋನ್ಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕು. ಈ ಡ್ರೋನ್ಸ್ ಇರೋದು ಜಸ್ಟ್ 3 ರಿಂದ 3.5 ಮೀಟರ್ ಉದ್ದ, ಕೇವಲ 200 kg ತೂಕ ಇರೋ ಈ ಡ್ರೋನು ತಮ್ಮ ಹೊಟ್ಟೆಯಲ್ಲಿ 40 ರಿಂದ 50 kgಯಷ್ಟು ಭಾರೀ ಸ್ಫೋಟಕವನ್ನು ಹೊತ್ತೊಯ್ದು ಹಾರುತ್ತವೆ. ಸ್ಪೀಡ್ ನೋಡಿದ್ರೆ ಗಂಟೆಗೆ ಸುಮಾರು 190 ಕಿಲೋಮೀಟರ್ ಹೋಗುತ್ತದೆ. ಬರೋಬ್ಬರಿ 2,000 ಕಿಲೋಮೀಟರ್ವರೆಗೂ ಈ ಡ್ರೋನ್ ಟ್ರಾವೆಲ್ ಮಾಡುತ್ತವೆ. ಆದರೆ ಅಸಲಿ ಮ್ಯಾಟರ್ ಇರೋದೇ ಇದರ ರೇಟ್ನಲ್ಲಿ. ಒಂದೊಂದು ಡ್ರೋನ್ಗೆ ತಗೊಳ್ಳೋದು ಜಸ್ಟ್ $20,000 ರಿಂದ $50,000 ಮಾತ್ರ. ಆದರೆ ಈ ಪುಟ್ಟ ಡ್ರೋನ್ ಓಡಿಸೋದಕ್ಕೆ ಅಮೆರಿಕ ಬಳಸ್ತಾ ಇರೋದು ಒಂದೊಂದು ಪೇಟ್ರಿಯಟ್ BS-3 ಮಿಸೈಲ್ ರೇಟ್ ಎಷ್ಟು ಗೊತ್ತಾ? ಬರೋಬ್ಬರಿ $3 ಮಿಲಿಯನ್. ಅಂದರೆ ನಮ್ಮ ರೂಪಾಯಿ ಲೆಕ್ಕದಲ್ಲಿ ಕನಿಷ್ಠ 25 ರಿಂದ 27 ಕೋಟಿ. ಒಮ್ಮೆ ಲೆಕ್ಕ ನೋಡಿ. 30,000 ಡ್ರೋನ್ ಹೊಡೆಯೋದಕ್ಕೆ $30 ಲಕ್ಷ ಬೆಲೆಯ ಮಿಸೈಲ್ ಹಾರಿಸಬೇಕು. ಅಂದರೆ ಅಮೆರಿಕದ ಶತ್ರುಗಿಂತ 100 ಪಟ್ಟು ಜಾಸ್ತಿ ಸುರಿತಾ ಇದೆ. ಇರಾನ್ ಒಮ್ಮೆಗೆ 100 ಡ್ರೋನ್ಗಳನ್ನು ಕಳಿಸಿದ್ರೆ ಇರಾನ್ ಕೇವಲ $3 ಮಿಲಿಯನ್. ಆದರೆ ಅಮೆರಿಕ ಅದನ್ನು ತಡೆಯೋದಕ್ಕೆ $300 ಮಿಲಿಯನ್ ಖರ್ಚಾಗುತ್ತೆ. ಸ್ವತಃ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ ಹಾಗೆ ಇಷ್ಟು ದೊಡ್ಡ ದುಬಾರಿ ಖರ್ಚನ್ನು ತಡೆಯೋದಕ್ಕೆ ಅಸಾಧ್ಯ. ಇದರಿಂದ ಮಿಲಿಟರಿ ಭಾಷೆಯಲ್ಲಿ ಕೌಸ್ ಎಕ್ಸ್ಚೇಂಜ್ ವಾರ್ಫೇರ್ ಅಂತ ಕರೀತಾರೆ. ಇದಕ್ಕೊಂದು ಸಿಂಪಲ್ ಉದಾಹರಣೆ ಅಂದರೆ, ಯಾರೋ ಒಂದು ವ್ಯಕ್ತಿ $20 ಕಲ್ಲುಗಳನ್ನು ತೆಗೆದು ನಮ್ಮ ಕಿಟಕಿ ಹೊತ್ತ ಗಾಜಿಗೆ ಹೊಡೆದ್ರೆ ಆ ಕಲ್ಲನ್ನು ತಡೆಯೋದಕ್ಕೆ ಪ್ರತಿ ಬಾರಿಯೂ $3,000 ಬೆಲೆ ಬಾಳುವ ಮಿಸೈಲನ್ನು ಹಾರಿಸಬೇಕಲ್ವ ಪರಿಸ್ಥಿತಿ ಆಗಿರುತ್ತೆ. ಕಲ್ಲು ಹೊಡೆಯುವ ಬಳಿ ಕಲ್ಲುಗಳು ಖಾಲಿ ಇರುವ ಮೊದಲೇ ನಿಮ್ಮ ಬ್ಯಾಂಕ್ ಅಕೌಂಟ್ ಖಾಲಿ ಆಗುತ್ತೆ. ಅಮೆರಿಕ ಅಥವಾ ಪರಿಸ್ಥಿತಿ ಈಗ ಎಕ್ಸಾಕ್ಟ್ ಆಗಿ ಹಾಗೆ ಆಗಿದೆ. ರಕ್ಷಣಾ ತಜ್ಞರ ಪ್ರಕಾರ ಈ ಅಗ್ಗ ಡ್ರೋನ್ಗಳು ಅಮೆರಿಕದ ಅಡ್ವಾನ್ಸ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಒಂದು ಆರ್ಥಿಕ ಬಲೆಗೆ ಸಿಗಿಸಿವೆ. ದಾಳಿ ಮಾಡ್ತಾ ಇರೋ ಸಾಮರ್ಥ್ಯ ಮಾಡಿದ್ರೆ ಅಮೆರಿಕ ಈಗ ಮಾತ್ರ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಕೋಟ್ಯಾಂತರ ರೂಪಾಯಿಯನ್ನು ಸುರಿತಾ ಇದೆ. ಅಮೆರಿಕ ಇಷ್ಟು ಹುಡುಕ್ತಿದ್ದೆ ಇದೊಂದು ಪರ್ಮನೆಂಟ್ ಪರಿಹಾರ. ಆ ಪರಿಹಾರನೇ ಈಗ ಸಿಕ್ಕಿದೆ. ಶತ್ರುಗಳ ಎದೆನಡುಗಿಸುವ ಬೆಳಕಿನ ಬ್ರಹ್ಮಾಸ್ತ್ರ ಏನದು? ಅಮೆರಿಕ ಏಲಿಯಸ್. ಆರ್ಥಿಕ ಸಂಕಷ್ಟದಿಂದ ಪಾರಾಗೋಕ್ಕೆ ಅಮೆರಿಕ ಈಗ ಲೇಸರ್ ಅಸ್ತ್ರವನ್ನು ಮೊರೆ ಹೋಗಿದೆ. ಇದರ ಹೆಸರು ಏಲಿಯಸ್, ಅಂದರೆ ಹೈ ಎನರ್ಜಿ ಲೇಸರ್ ಇಂಟಿಗ್ರೇಟೆಡ್ ಆಪ್ಟಿಕಲ್ ಲೇಸರ್ ಆ್ಯಂಡ್ ಸರ್ವಿಲೆನ್ಸ್ ಅಂತ. ಈ ಜಗತ್ತಿನ ಅತಿ ದೊಡ್ಡ ಶಸ್ತ್ರಾಸ್ತ್ರ ತಯಾರಿಕಾ ಕಂಪನಿಯು ಲಾಕ್ಹೀಡ್ ಮಾರ್ಟಿನ್ ನಿರ್ಮಿಸಿದೆ. ಸದ್ಯಕ್ಕೆ ಇದನ್ನು ಯಶಸ್ವಿ ಬೆಲೆ ಅಮೆರಿಕ ಅಳವಡಿಸಲಾಗಿದೆ. 60 ಕಿಲೋಮೀಟರ್ ವೇಟ್ ಪವರ್ ಗ್ಲಾಸ್ ಲೇಸರ್ ಆಯುಧ. 60 ಕಿಲೋಮೀಟರ್ ಏನಂತಂದರೆ 60 ವ್ಯಾಟ್ನಷ್ಟು ಅಗತ್ಯ ಬೆಳಕಿನ ಶಕ್ತಿನ ಕೇವಲ ಒಂದು ನಾಣ್ಯದ ಬಿಂದುವಿಗೆ ಫೋಕಸ್ ಮಾಡಿ ಅದನ್ನು ಕಿಲೋಮೀಟರ್ ಗಟ್ಟಲೆ ದೂರಕ್ಕೆ ಹಾರಿಸುವ ಶಕ್ತಿ. ಇದು ಹಾಲಿವುಡ್ ಸಿನಿಮಾಗಳಲ್ಲಿ ಸ್ಟಾರ್ ವಾರ್ಗಳಲ್ಲಿ ನೋಡ್ತೀರಾ. ಲೇಸರ್ ಬಿಟ್ಟ ತಕ್ಷಣ ಒಂದೇ ಸೆಕೆಂಡ್ನಲ್ಲಿ ಶತ್ರುಗಳು ಬೂದಿಯಾಗಿ ಹೋಗ್ತಾರೆ. ಆದರೆ ರಿಯಲ್ ಲೈಫಲ್ಲಿ ಇದು ಆಗಿರಲ್ಲ.
ಇದು ಒಂದೇ ಸೆಕೆಂಡ್ನಲ್ಲಿ ಗ್ಲಾಸ್ ಮಾಡಲ್ಲ, ಬದಲಾಗಿ ಇದೊಂದು ಬ್ಲೂಟೂತ್ ಥರ ಕೆಲಸ ಮಾಡುತ್ತೆ. ಇದು ಮುಖ್ಯವಾಗಿ ಐದು ಸ್ಟೇಜ್ಗಳಲ್ಲಿ ವರ್ಕ್ ಆಗುತ್ತೆ. ಮೊದಲನೇ ಹಂತ ಲೇಸರ್ ಕಿರಣ. ಶತ್ರುಗಳನ್ನ ಒಂದು ಅಂತ ಪಾಯಿಂಟ್ ಮೇಲೆ ಪರ್ಫೆಕ್ಟಾಗಿ ಫೋಕಸ್ ಆಗುತ್ತೆ. ಎರಡನೇ ಹಂತ ಆಗ ಶಕ್ತಿಯು ಡ್ರೋನ್ನ ಮೇಲ್ಮಾಡಿ ಹೀರ್ಕೊಳ್ಳೋಕ್ಕೆ ಶುರು ಮಾಡುತ್ತೆ. ಮೂರನೇ ಹಂತ ಡ್ರೋನ್ನ ಟೆಂಪರೇಚರ್ ಕ್ಷಣದಲ್ಲಿ ವಿಪರೀತವಾಗಿ ಏರಿಬಿಡುತ್ತೆ. ನಾಲ್ಕನೇ ಹಂತ ಡ್ರೋನ್ನ ಮೆಟಾಸ್ಟ್ರಕ್ಚರ್ ಕರಗೋಕ್ಕೆ ಶುರುವಾಗುತ್ತೆ. ಐದನೇ ಹಂತ ಡ್ರೋನ್ನ ಒಳಗಿರೋ ಎಲೆಕ್ಟ್ರಾನಿಕ್ಸ್ ಅಥವಾ ಎಂಜಿನ್ ಫೇಲ್ ಆಗಿ ಡ್ರೋನ್ ಕಂಟ್ರೋಲ್ ತಪ್ಪಿ ಗ್ರೌಂಡ್ಗೆ ಬಂದು ಅಪ್ಪಳಿಸುತ್ತೆ. ಇವೆಲ್ಲ ಆಗೋಕ್ಕೆ ಕೇವಲ ಕೆಲವೇ ಸೆಕೆಂಡ್ಗಳು ಮಾತ್ರ. ಇದನ್ನು ನಾವು ಭೂತಗಣನೆ ಇದನ್ನು ನಾವು ಭೂತಗಣನೆ ಮೂಲಕ ಸೂರ್ಯನ ಒಂದೇ ಭೂತಗಣನೆ ಮೂಲಕ ಒಂದೇ ಬಿಂದುವಿಗೆ ಫೋಕಸ್ ಮಾಡಿದ್ರೆ ಒಳಗಿನ ಎಲೆಗೆ ಸುಟ್ಟು ಹೋಗುತ್ತೋ ಅದೇ ರೀತಿ ಎಲೆಯು ಅನಿಸುತ್ತೆ. ಅಗಾಧ ಶಕ್ತಿ ಎಲೆಕ್ಟ್ರಿಕಲ್ ಪವರನ್ನು ಲೇಸರ್ ಕಿರಣವನ್ನು ಕನ್ವರ್ಟ್ ಮಾಡಿ ಡ್ರೋನ್ನ ಮೆಟಲನ್ನು ಕರಗಿಸುತ್ತೆ. ಈ ಎಲಿಯಸ್ ಪ್ರತಿ ಫೈರ್ ಮಾಡೋದಕ್ಕೆ ಜಸ್ಟ್ $3.50 ಖರ್ಚಾಗುತ್ತೆ. ಅಂದರೆ ಸುಮಾರು $324 ಅಷ್ಟೇ. ಇಷ್ಟು ಚೀಪ್ನಲ್ಲಿ ಒಂದು ಡ್ರೋನ್ನ ಕೆಳಗೆ ಬಿಡಿಸ್ಬೋದು. ನೀವು ಗಮನಿಸಬೇಕಾದ ಇನ್ನೊಂದು ಮುಖ್ಯ ವಿಚಾರ ಅಂದರೆ ಸಾಮಾನ್ಯ ಮಿಸೈಲ್ಗಳು ಟಾರ್ಗೆಟ್ಗೆ ಡಿಕ್ಕಿ ಹೊಡೆದು ಕ್ಷಣಾರ್ಧದಲ್ಲಿ ಬ್ಲಾಸ್ಟ್ ಆಗುತ್ತೆ. ಆದರೆ ಲೇಸರ್ ಆಗಲ್ಲ, ಅದು ನಿಧಾನವಾಗಿ ಸುಡುತ್ತದೆ. ಒಂದು ಡ್ರೋನನ್ನು ಕರಗಿಸಬೇಕಂತಂದರೆ ಕನಿಷ್ಠ 3 ಸೆಕೆಂಡ್ಗಳ ಕಾಲ ಈ ಲೇಸರ್ ಆ ಡ್ರೋನ್ನ ಮೇಲೆ ನಿರಂತರವಾಗಿ ಲಾಕ್ ಆಗಿರಬೇಕು. ರಕ್ಷಣಾ ತಜ್ಞರ ಮಾತುಗಳಲ್ಲಿ ಹೇಳಬೇಕಂತ ಅಂದರೆ ಲೇಸರ್ ಆಯುಧ ಅನ್ನೋದು ಯುದ್ಧದ ನೌಕೆಯ ಮೇಲೆ ಅಳವಡಿಸಿರುವ ಒಂದು ನಿಖರವಾದ ವೆಲ್ಡಿಂಗ್ ಟಾರ್ಚ್ ಇದ್ದಂಗೆ. ಇದು ಯಾವುದೇ ಮದ್ದುಗುಂಡಿಗೆ ಬದಲು ಕೇವಲ ಶುದ್ಧ ಶಕ್ತಿಯಿಂದ ಬಳಸಿ ಡ್ರೋನ್ಗಳನ್ನು ನಾಶಪಡಿಸುತ್ತೆ. ಅಮೆರಿಕದ ಲೇಸರ್ ದೊಡ್ಡ ಬ್ರೇಕ್. ಪ್ರಕೃತಿಗೆ ಇಲ್ಲಿ ರಿಯಲ್ ವಿಲನ್. ಲೇಸರ್ ಅಸ್ತ್ರದ ಬಗ್ಗೆ ಕೇಳುವಾಗ ರೋಮಾಂಚಕವಾಗಿರುತ್ತದೆ ಅಲ್ವಾ? ಆದರೆ ಇದೇನು ಮ್ಯಾಜಿಕ್ ಅಲ್ಲ ಸ್ನೇಹಿತರೆ, ಇದು ತನ್ನದೇ ಆದ ಲಿಮಿಟೇಷನ್ ಇದೆ. ಇದು ಕೂಡ ಭೌತಶಾಸ್ತ್ರ ನಿಯಮದ ಮೇಲೆ ನಡೆಯುತ್ತದೆ. ಈ ಲೇಸರ್ ಅಸ್ತ್ರಕ್ಕೆ ಅತಿ ದೊಡ್ಡ ಶತ್ರು ಅಂದರೆ ಅದು ಹವಾಮಾನ. ವಾತಾವರಣ ಕಂಪ್ಲೀಟಾಗಿ ಕ್ಲಿಯರ್ ಇದ್ದಾಗ ಮಾತ್ರ ಪರ್ಫೆಕ್ಟಾಗಿ ಕೆಲಸ ಮಾಡುತ್ತೆ. ಒಂದು ವೇಳೆ ಸ್ವಲ್ಪ ಮಳೆ ಅಥವಾ ಮಂಜು ನೀರಿನ ಹನಿಗಳು ಅಥವಾ ಕಿರಣಗಳನ್ನು ಸ್ಕ್ಯಾಟರ್ ಮಾಡುತ್ತೆ ಅಂದರೆ ಚದುರಿಸಿಬಿಡುತ್ತೆ. ದಟ್ಟವಾದ ಮಂಜು ಅಥವಾ ಧೂಳು ಇದ್ದರೆ ಸೂಕ್ಷ್ಮ ಕಣಗಳು ಲೇಸರ್ನ ಎನರ್ಜಿಯನ್ನು ತಮ್ಮೊಳಗೆ ಎಳ್ಕೊಳ್ಳುತ್ತವೆ. ನಡು ಸಮುದ್ರದಲ್ಲಿ ಬೀಸುವ ಉಪ್ಪುಗಾಳಿ ಮೆಷಿನ್ನ ಮೇಲೆ ಸೂಕ್ಷ್ಮ ಭಾಗದ ಆಪ್ಟಿಕಲ್ ಲೆನ್ಸ್ ಮೇಲೆ ಹಾಳು ಮಾಡುವ ಸಾಧ್ಯತೆ ಇರುತ್ತದೆ. ಇದ್ರ ಜೊತೆಗೆ ಥರ್ಮಲ್ ಗ್ರೂಮಿಂಗ್ ಒಂದು ಸೈಂಟಿಫಿಕ್ ಸಮಸ್ಯೆ ಇದೆ. ಲೇಸರ್ ಕಿರಣ ವಾತಾವರಣದಲ್ಲಿ ಚಲಿಸುವಾಗ ತಮ್ಮ ಸುತ್ತಲಿನ ಗಾಳಿಯನ್ನು ವಿಪರೀತವಾಗಿ ಕಾಯಿಸುತ್ತೆ. ಇದರಿಂದ ಗಾಳಿ ಡೆನ್ಸಿಟಿ ಅಥವಾ ಸಾಂದ್ರತೆ ಬದಲಾಗಿ ಕಿರಣ ನೇರವಾಗಿ ಹೋಗದೆ ಬೇರೆ ಕಡೆ ಸಾಗುತ್ತದೆ. ಇದರ ಟಾರ್ಗೆಟ್ ತಲುಪೋ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ 2024 ಸೆಂಟರ್ ಫಾರ್ ನ್ಯೂ ಅಮೇರಿಕನ್ ಸೆಕ್ಯೂರಿಟಿ CNAS ರಿಪೋರ್ಟ್. ಈ ರಿಪೋರ್ಟ್ ಪ್ರಕಾರ ಇರಾಕ್ನಲ್ಲಿ 50 ಕಿಲೋಮೀಟರ್ ಕೆಪಾಸಿಟಿಯ ಲೇಸರ್ಗಳನ್ನು ಟೆಸ್ಟ್ ಮಾಡಿದಾಗ ಅಮೇರಿಕ ಸೈನಿಕರುಗಳು ಒಂದು ಕಂಪ್ಲೇಂಟ್ ಕೊಟ್ಟಿದ್ದರು. ಸಪೋರ್ಟ್ ಮಾಡೋಕ್ಕೆ ಲೇಟ್ ಆಗುತ್ತೆ ಮತ್ತು ಕೆಟ್ಟ ಹವಾಮಾನದಲ್ಲಿ ಇದು ಎಫೆಕ್ಟಿವ್ ಅಲ್ಲ ಅಂತ ಡೈರೆಕ್ಟಾಗಿ ರಿಪೋರ್ಟ್ ಕೊಟ್ಟಿದ್ದರು. ಇದರ ಜೊತೆಗೆ ಲೇಸರ್ಗಳು ಸಿವಿಲಿಯನ್ ಏರ್ಕ್ರಾಫ್ಟ್ಗಳಿಗೆ ಅಂದರೆ ನಾಗರಿಕ ವಿಮಾನಗಳಿಗೂ ಬಹುದೊಡ್ಡ ಅಪಾಯ ತಂದೊಡ್ಡಬಲ್ಲದು. ಲೇಸರ್ ಕಿರಣಗಳು ಆಕಸ್ಮಿಕವಾಗಿ ಪ್ರಯಾಣಿಕರ ಪೈಲಟ್ಗಳ ಕಣ್ಣಿಗೆ ಬಿದ್ದರೆ ಅವರು ಟೆಂಪರವರಿ ದೃಷ್ಟಿ ಕಳೆದುಕೊಳ್ಳುವ ಅಪಾಯವಿದೆ. ಈ ಆಶ್ಚರ್ಯ ಆಗ್ಬೋದು. 2024 ಒಂದು ವರ್ಷದಲ್ಲಿ ಅಮೆರಿಕದ FCASಗೆ ಬರೋಬ್ಬರಿ 12 ಲೇಸರ್ಗಳನ್ನು ಸ್ಟ್ರೈಕ್ ಇನ್ಸಿಡೆಂಟ್ಗಳು ರಿಪೋರ್ಟ್ ಆಗಿವೆ. ಇದರಲ್ಲಿ ಲೇಸರ್ ಕೆಪಾಸಿಟಿಗೆ ಬಹುದೊಡ್ಡ ರಿಸ್ಕ್. ಆಕಾಶದಿಂದ ನುಗ್ಗಿ ಬರೋ ಡ್ರೋನ್ ಸೈನ್ಯ, ಮಿಸೈಲ್ ಖಾಲಿಯಾದರೆ ಅಮೆರಿಕ ಕತೆ ಏನು? ಇಷ್ಟೆಲ್ಲ ಲಿಮಿಟೇಷನ್ ಇದ್ದರೂ ಕೂಡ ಜಗತ್ತಿನ ದೊಡ್ಡ ದೇಶಗಳೆಲ್ಲ ಲೇಸರ್ ಆಯುಧದಿಂದ ಹುಚ್ಚರಂತೆ ಬೀಳದಿದ್ದಕ್ಕೆ ಒಂದು ಭಯಾನಕ ಕಾರಣ ಇದೆ. ಅದೇ ಡ್ರೋನ್ ಸ್ವಾನ್ಸ್. ಒಟ್ಟಿಗೆ ನುಗ್ಗಿ ಬರುವ ಡ್ರೋನ್ಗಳ ಸಮೂಹದ ದಾಳಿ. ಈಗ ಇರಾನ್ ಯುದ್ಧತಂತ್ರ ನೋಡಿ. ಒಂದೇ 2 ಡ್ರೋನ್ಗಳ ಬದಲು ಒಮ್ಮೆಗೆ 100 ಸಾವಿರಾರು ಕಮಿಕಾಜಿಗಳನ್ನು ನುಗ್ಸೋದೇ ಇರಾನ್ನ ಮಾಸ್ಟರ್ ಪ್ಲ್ಯಾನ್. ಈ ಥರ ಡ್ರೋನ್ ಆಕಾಶದಲ್ಲೇ ಮುತ್ತಿಗೆ ಹಾಕಿದಾಗ ಏನಾಗುತ್ತಂತಂದರೆ ಆಮೇಲೆ ಯುದ್ಧನೌಕೆಗಳೆಲ್ಲ ನಾರ್ಮಲ್ ಮಿಸೈಲ್ಗಳೆಲ್ಲ ಕ್ಷಣದಲ್ಲಿ ಖಾಲಿ ಆಗುತ್ತವೆ. ಇರಾನ್ ಪ್ಲ್ಯಾನ್
ಇರಾನ್ ಕೂಡ ತುಂಬ ಸಿಂಪಲ್. ಮೊದಲ ಅಲೆ ವೇವ್ 1 ಕಳಿಸಿ ಅಮೇರಿಕಾದ ಡಿಫೆನ್ಸ್ ಸಿಸ್ಟಮ್ನ ಎಂಗೇಜ್ ಮಾಡೋದು. ಅದೇ ಹಿಂದೆಯೇ 2-3 ಅಲೆಗಳನ್ನು ಕಳಿಸೋದು. ಅದರಿಂದ ಅದು ಡಿಫೆನ್ಸ್ ಸಿಸ್ಟಮ್ ಯಾವುದೇ ಹೊಡಿಬೇಕು ಬಿಡಬೇಕು ಅಂತ ಅದನ್ನ ವಿಪರೀತ ಸ್ಟ್ರೆಸ್ಗೆ ಒಳಗಾಗುತ್ತೆ. ಒಂದು ಅಮೇರಿಕ ಡಿಸ್ಟಲ್ ಹಡಗಿನ VLSLಗಳಲ್ಲಿ ಬರೋಬ್ಬರಿ 90ರಿಂದ 120 ಮಿಸೈಲ್ಗಳು ಮಾತ್ರ ಇರುತ್ತೆ. ಶತ್ರುಗಳು ಅಟ್ಯಾಕ್ ಮಾಡ್ತಾ ಇರಬೇಕಾದ್ರೆ ನಡು ಸಮುದ್ರದಲ್ಲಿ ಹಡಗಿಗೆ ಮತ್ತೆ ಮಿಸೈಲ್ ಲೋಡ್ ಮಾಡೋದು ತುಂಬ ಕಷ್ಟದ ಕೆಲಸ. ಅದಕ್ಕೆ ಸ್ಪೆಷಲ್ಲಾಗಿ ಜನಗಳು ಬೇಕು. ವಾಪಸ್ಗೆ ಪೋರ್ಟ್ಗೆ ಅಥವಾ ಸಪ್ಲೈ ಶಿಪ್ಗೆ ಹೋಗಬೇಕು. ಇದಕ್ಕೆ ಗಂಟೆಗಟ್ಟಲೆ ಟೈಮ್ ಹಿಡಿಯುತ್ತೆ. ಆದರೆ ಶತ್ರುಗಳ ಡ್ರೋನ್ಗಳು ಗಂಟೆಗಟ್ಟಲೆ ಕಾಯ್ತಾ ಇರ್ತಾವ? ಖಂಡಿತ ಇಲ್ಲ. ಇದಕ್ಕಾಗಿ ಅಮೆರಿಕ ಈಗ ಹೆಲಿಕಾಪ್ಟರ್ ಕಣಕ್ಕೆ ಇಳಿಸ್ತಾ ಇದ್ದಾವೆ. ಈ ಲೇಸರ್ ಆಯುಧಕ್ಕೆ ಯಾವುದೇ ಫಿಸಿಕಲ್ ಮದ್ದುಗುಂಡು ಬೇಕಾಗಿಲ್ಲ. ಇದು ಹಡಗಿನ ಇಂಜಿನ್ ಮತ್ತು ಜನರೇಟರ್ಗಳಿಂದ ಕರೆಂಟ್ ತಗೊಂಡು ಕೆಲಸ ಮಾಡುತ್ತೆ. ಹಡಗಲ್ಲಿ ಪವರ್ ಜನರೇಟರ್, ಕೂಲಿಂಗ್ ಸಿಸ್ಟಮ್ ಇರೋವರೆಗೂ ಲೇಸರ್ ಆಯುಧ ರಿಲೋಡ್ ಮಾಡೋ ಡಿಸಿಷನ್ ಇಲ್ಲದೆ ಕಂಟಿನ್ಯೂಸ್ ಆಗಿ ಫೈರ್ ಮಾಡ್ತಾ ಇರುತ್ತೆ. ಅನ್ಲಿಮಿಟೆಡ್ ಆಟ ಶುರು ಆಗುತ್ತೆ. ತಜ್ಞರ ಪ್ರಕಾರ ಈ ಡ್ರೋನ್ ಸಮೂಹಗಳ ದಾಳಿಯನ್ನು ಒಂದು ನಂಬರ್ ಗೇಮ್ ಮತ್ತು ಒಂದು ಎನರ್ಜಿಯನ್ನು ಬಳಸಿ ಯುದ್ಧಗಳನ್ನು ಲಭ್ಯವಿರೋ ಏಕೈಕ ಟೆಕ್ನಾಲಜಿ ಅಂದರೆ ಅದು ಲೇಸರ್ ಆಯುಧ ಮಾತ್ರ. ಹೀಗಾಗಿ ಇವುಗಳ ಲಿಮಿಟೇಷನ್ನು ಓವರ್ಕಮ್ ಮಾಡೋದಕ್ಕೆ ವಿಶ್ವಾದ್ಯಂತ ವೇಗವಾಗಿ ಸಂಶೋಧನೆಗಳು ನಡೀತಾ ಇದ್ದಾವೆ. ಲೇಸರ್ ಹಿಂದೆ ಜಗತ್ತು ಓಡ್ತಾ ಇದೆ. ಆಸ್ಟ್ರೇಲಿಯಾ, ಅಮೆರಿಕ, ಚೀನಾ, ಭಾರತ, ಅಮೆರಿಕ ಮಾತ್ರ ಇದೆ ಅಂತ ಹೇಳಬೇಡಿ. ಹಲವು ದೇಶಗಳಲ್ಲಿ ಆಗಾಗಲೇ ಲೇಸರ್ ಆಯುಧ ಹಿಂದೆ ಬಿದ್ದಿದೆ. ಮೊದಲನೇದಾಗಿ ಇಸ್ರೇಲ್ ಅಡ್ವಾನ್ಸ್ ಸಿಸ್ಟಮ್ ಕಂಪನಿ ಆಗಲೇ 100 kW ಐರನ್ ಬಿಲ್ಮನ್ ಲೇಸರ್ ಅನ್ನು ರೆಡಿ ಮಾಡಿದೆ. ಈ ಶತ್ರುಗಳ ರಾಕೆಟ್, ಮೋಟಾರ್ ಮತ್ತು ಡ್ರೋನ್ಗಳನ್ನು ಸುಲಭವಾಗಿ ನಾಶ ಮಾಡಬಲ್ಲದು. ಇದರಿಂದಾಗಿ ಒಂದು ಶೂಟ್ ಮಾಡೋಕ್ಕೆ ಕೆಲವೇ ಡಾಲರ್ಗಳಷ್ಟು ಕರೆಂಟು ಖರ್ಚಾಗುತ್ತೆ. ಆದರೆ ಇದನ್ನು ಯುದ್ಧದಲ್ಲಿ ಪೂರ್ತಿಯಾಗಿ ಬಳಸೋಕ್ಕೆ ಬೇಕಾದ ದೊಡ್ಡ ಪವರ್ ಕೂಲಿಂಗ್ ಸಿಸ್ಟಮ್ಗಳನ್ನು ಇನ್ನೂ ಡೆವಲಪ್ ಮಾಡಬೇಕಾಗಿದೆ. ಎರಡನೇದಾಗಿ ಚೀನಾ ಈಗಾಗಲೇ ಬೃಹತ್ ನೌಕೆಗಳ ಮೇಲೆ ಬರೋಬ್ಬರಿ 180 kW ಸಾಮರ್ಥ್ಯದ LY-1 ಲೇಸರ್ನ ಅಳವಡಿಸಿದೆ.